ಕರ್ನಾಡಿಗೆ ನಮಸ್ಕಾರ. ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದ್ಬಿಟ್ಟು ನಾವು ಯಾದಗಿರಿ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದಂತಹ ಮೈಲಾಪುರದಲ್ಲಿರುವ ಮೈಲಾರ ಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದೇವೆ. ಈ ಒಂದು ದೇವಾಲಯ ಬಂದ್ಬಿಟ್ಟು ಸುಮಾರು 15ನೇ ಶತಮಾನದ್ದು ಆಗಿದೆ. ಇಲ್ಲಿ ಮೈಲಾರ ಲಿಂಗೇಶ್ವರನನ್ನು ಶಿವನ ರೂಪವೆಂದು ಇಲ್ಲಿನ ಭಕ್ತರು ಪೂಜಿಸುತ್ತಾರೆ. ಈ ಒಂದು ಸುಂದರ ದೇವಾಲಯವನ್ನು ಒಟ್ಟಿಗೆ ನೋಡೋಣ ಬನ್ನಿ. ಇಲ್ಲಿ ಮುಂದ್ಗಡೆ ಸುಮಾರು ಅಂಗಡಿಗಳಿರುತ್ತವೆ, ಪೂಜಾ ಸಾಮಾನು ಸಿಗುತ್ತೆ. ಇಲ್ಲಿ ನಾವು ಮೆಟ್ಲು ಹತ್ತಿಕೊಂಡು ಮೇಲ್ಗಡೆ ಹೋಗಿಸಿ ಒಂದು ಮಲ್ಲಯ್ಯನ ದರ್ಶನವನ್ನು ಪಡೆಯೋಣ. ಬನ್ನಿ ಹೋಗೋಣ ಗೈಸ್. ಈ ಒಂದು ಮಲ್ಲಯ್ಯನ ದೇವಾಲಯಕ್ಕೆ ಹೋಗುವ ಮಧ್ಯದಲ್ಲಿ ಮೆಟ್ಲು ಹತ್ತಿರ ಇಲ್ಲಿ ಸುಮಾರು ಪೂಜಾ ಸಾಮಾನು ಸಿಗ್ತವೆ. ಇಲ್ಲಿ ಬಹಳಷ್ಟು ಶಾಪ್ಗಳನ್ನು ನೋಡಬಹುದು. ಇಲ್ಲಿ ನೋಡಿ, ಇಲ್ಲಿ ನೋಡಬಹುದು. ಈ ಒಂದು ಮಲ್ಲಯ್ಯನ ದರ್ಶನ ಪಡೆಬೇಕಂದ್ರೆ ನಾವು ಸುಮಾರು ಮೆಟ್ಲುಗಳನ್ನು ಹತ್ತಿಕೊಂಡು ಹೋಗಿ ಈ ಒಂದು ಮೈಲಾಪುರ ಮಲ್ಲಯ್ಯನ ದರ್ಶನವನ್ನು ಪಡೆಯಬಹುದು. ಈ ಒಂದು ಮೈಲಾರ ಲಿಂಗೇಶ್ವರ ದೇವಸ್ಥಾನ ಬಂದ್ಬಿಟ್ಟು ಯಾದಗಿರಿ ನಗರದಿಂದ ಸುಮಾರು 17 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಅದ್ಭುತವಾದ ದೇವಾಲಯವಾಗಿದೆ. ಇಲ್ಲಿ ನೋಡಬಹುದು, ಈ ಒಂದು ದೇವಾಲಯ ದರ್ಶನ ಪಡ್ಬೇಕಂದ್ರೆ ಸುಮಾರು ಮೆಟ್ಲುಗಳು ಇರ್ತವೆ, 100 ಮೆಟ್ಲು. ಈ ಒಂದು ಮೆಟ್ಲುಗಳನ್ನ ಹತ್ತಿಕೊಂಡು ಹೋಗಿ ಈ ಒಂದು ಪವಿತ್ರವಾದ ಮಲ್ಲಯ್ಯನ ಒಂದು ದರ್ಶನವನ್ನು ಪಡೆಯಬಹುದು. ಬಹಳ ಅದ್ಭುತವಾಗಿದೆ. ವಿಶೇಷವಾಗಿ ಹೇಳ್ಬೇಕಂದ್ರೆ ಇದು ಬಂದ್ಬಿಟ್ಟು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇದು ಸಹಿತ ಒಂದು ಅಂತ ಹೇಳಬಹುದು. ಅಷ್ಟೊಂದು ಇತಿಹಾಸದ ಒಂದು ಹಿನ್ನೆಲೆಯನ್ನು ಹೊಂದಿರುವಂತಹ ಒಂದು ಕ್ಷೇತ್ರವಾಗಿದೆ. ಇಲ್ಲಿ ನೋಡಿ ಗೈಸ್, ಎಷ್ಟೊಂದು ಮೆಟ್ಲು ಇದೆ ನೋಡಿ. ಪೂರ್ತಿ ಮೇಲ್ಗಡೆ ಹೋಗ್ಬೇಕು ನಾವು ಒಂದು ಮೈಲಾರ ಲಿಂಗೇಶ್ವರ ದರ್ಶನ ಪಡಿಬೇಕಂದ್ರೆ. ನಾವೀಗ ಬಂದಿರೋದು ಆ ಕಡೆಯಿಂದ. ಸ್ಟೆಪ್ಸ್ ಹತ್ತುವ ದಾರಿ ಮಧ್ಯದಲ್ಲಿ ಬಹಳಷ್ಟು ಪೂಜೆ ಸಾಮಾನು ಸಿಗ್ತವೆ, ಶಾಪ್ ಇರ್ತಾವೆ ನೋಡ್ಬೋದು. ಈ ಮೆಟ್ಲು ಹತ್ತಿಕೊಂಡು ಹೋಗ್ಬೇಕು. ಬಹಳ ಅಂದ್ರೆ ಬಹಳ ಅದ್ಭುತವಾಗಿರುತ್ತೆ ಈ ಒಂದು ದೇವಾಲಯ ಬಂದ್ಬಿಟ್ಟು. ಒಂದು ಮಲ್ಲಯ್ಯನ ಜೊತೆಗೆ ತುರಂಗ ಮತ್ತು ಮಾಳಸ ದೇವಿ ದೇವಾಲಯ ಸಹಿತ ಇದಾವಂತೆ. ಇಲ್ಲಿ ಬಹಳಷ್ಟು ಮೆಟ್ಲು ಹತ್ಕೊಂಡು ಹೋಗ್ಬೇಕಂದ್ರೆ ಬಹಳ ಆಯಾಸವಾಗುತ್ತಿದೆ. ಹಾಗೆ ಇಲ್ಲಿ ದೀಪಾವಳಿ ಮತ್ತು ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ಇಲ್ಲಿ ವಿಶೇಷ ಜಾತ್ರೆ ನಡೆಯುತ್ತವೆ. ಸಾವಿರಾರು ಭಕ್ತರು ಬಂದು ಇಲ್ಲಿ ಮಲ್ಲಯ್ಯನ ದರ್ಶನವನ್ನು ಪಡೆದುಕೊಂಡು ಹೋಗುತ್ತಾರೆ. ಇಲ್ಲಿ ನೋಡಬಹುದು
ಎಷ್ಟೊಂದು ಸುಂದರವಾಗಿದೆ ಅಂತ. ನಿಮಗೂ ಸಹಿತ ಟೈಮ್ ಸಿಕ್ಕರೆ ಈ ಒಂದು ಯಾದಗಿರಿ ನಗರ ಕಡೆ ಬಂದ್ರೆ ಈ ಒಂದು ದೇವಾಲಯಕ್ಕೆ ಒಂದು ದರ್ಶನವನ್ನು ಪಡೆದುಕೊಂಡು ಹೋಗ್ಬೋದು. ಮಕರ ಸಂಕ್ರಾಂತಿ ಸಮಯದಲ್ಲಿ ನಡೆಯುವಂತಹ ಈ ಒಂದು ವಿಶೇಷ ಜಾತ್ರೆಯಲ್ಲಿ ಪಲ್ಲಕ್ಕಿ ಉತ್ಸವ ಮತ್ತು ಸರಪಳಿ ಹರಿಯುವ ಕಾರ್ಯಕ್ರಮ ಇಲ್ಲಿನ ವಿಶೇಷವಾಗಿದೆ. ಕೆಳಗಡೆಯಿಂದ ಬಂದಿದ್ದು ಅದೆಲ್ಲ ಪೂರ್ತಿ ಎಲ್ಲ ಮೆಟ್ಟನ್ನು ಹತ್ತಿಕೊಂಡು ನಾವು ಲಾಸ್ಟ್ ಕೊನೆಗೆ ರೀಚ್ ಆಗಿಬಿಡ್ತೀವಿ ಮಲ್ಲಯ್ಯನ ಒಂದು ಸನ್ನಿಧಿಗೆ. ಇಲ್ಲಿ ನೋಡಿ ಶ್ರೀ ಮೈಲಾರ ಲಿಂಗೇಶ್ವರ ಮಹಾದ್ವಾರವಾಗಿದೆ. ಎಷ್ಟೊಂದು ಸುಂದರವಾಗಿದೆ ನೋಡಬಹುದು. ಬೆಟ್ಟದ ಮೇಲಿದೆ ಈ ಒಂದು ದೇವಾಲಯ ಬಂದ್ಬಿಟ್ಟು. ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ. ಬಹಳ ಅಂದ್ರೆ ಬಹಳ ಅದ್ಭುತವಾಗಿದೆ ಈ ಒಂದು ಮೈಲಾರ ಲಿಂಗೇಶ್ವರ ದೇವಸ್ಥಾನ ಬಂದ್ಬಿಟ್ಟು. ಇಲ್ಲಿ ನೋಡಬಹುದು ಎಷ್ಟು ಸುಂದರವಾಗಿದೆ ಅಂತ. ಸಾವಿರಾರು ಭಕ್ತರು ಬಂದು ಈ ಒಂದು ದೇವಾಲಯಕ್ಕೆ ಬಂದು ದರ್ಶನವನ್ನು ಪಡೆದುಕೊಂಡು ಹೋಗುತ್ತಾರೆ. ಈ ಒಂದು ದೇವಾಲಯದ ದರ್ಶನ ಸಮಯ ಬಂದ್ಬಿಟ್ಟು ಬೆಳಗ್ಗೆ 7:15ರಿಂದ ರಾತ್ರಿ 8 ಗಂಟೆ ಆಗಿದೆ. ಹಾಗೆ ಇಲ್ಲಿ ದರ್ಶನದ ಒಂದು ಶುಲ್ಕ ಬಂದ್ಬಿಟ್ಟು ಉಚಿತ ದರ್ಶನ ಇರುತ್ತದೆ, ಯಾವುದೇ ರೀತಿಯ ಒಂದು ಶುಲ್ಕವಿರುವುದಿಲ್ಲ. ಹಾಗೆ ಈ ಒಂದು ದೇವಾಲಯದಲ್ಲಿ ಪ್ರತಿ ರವಿವಾರ ಮತ್ತು ಅಮಾವಾಸ್ಯೆ ದಿನ ಅನ್ನದಾನವಿರುತ್ತಂತೆ. ಈ ಒಂದು ದೇವಾಲಯ ಬಂದ್ಬಿಟ್ಟು ತುರಂಗ ಬಾಲಮ್ಮ ದೇವಸ್ಥಾನ ಅಂತ. ಈ ಒಂದು ಮೈಲಾಪುರದ ಶ್ರೀ ಮೈಲಾರ ಲಿಂಗೇಶ್ವರ ದೇವರಿಗೆ 2 ಪತ್ನಿಯರಿದ್ದರಂತೆ. ಇಲ್ಲಿನ ಸ್ಥಳೀಯರು ಹೇಳಲಾಗುತ್ತದೆ ಗಂಗಿ ಮಾಳಮ್ಮ ಮತ್ತು ತುರಂಗ ಬಾಲಮ್ಮ ಅಂತ. ಮೈಲಾಪುರದ ಗುಹಾಂತರ ದೇವಾಲಯದ ಬಳಿ ಇಬ್ಬರಿಗೂ ಪ್ರತ್ಯೇಕ ದೇವಾಲಯಗಳಿವೆ. ತುರಂಗ ಬಾಲಮ್ಮನ ಒಂದು ವಿಶೇಷತೆ ಏನೆಂದರೆ ತುರಂಗ ಬಾಲಮ್ಮನನ್ನು ಮಂಚದ ಮೇಲೆ ಕುಳಿತಿರುವ ರೂಪದಲ್ಲಿ ಇಲ್ಲಿನ ಭಕ್ತರು ಪೂಜಿಸಲಾಗುತ್ತದೆ. ಮಲ್ಲಯ್ಯ ಮತ್ತು ತುರಂಗಾದೇವಿ ಮಂಚದ ಮೇಲೆ ಕುಳಿತು ಭಕ್ತರಿಗೆ ಆಶೀರ್ವಾದ ನೀಡುತ್ತಾರೆ ಎಂಬುದು ಮೈಲಾಪುರದ ಜನರ ಆಳವಾದ ನಂಬಿಕೆ. ಈ ಕಾರಣದಿಂದಲೇ ಗ್ರಾಮದಲ್ಲಿ ಮಂಚದ ಮೇಲೆ ಮಲಗದಿರುವ ವಿಶಿಷ್ಟ ಸಂಪ್ರದಾಯವನ್ನು ನಾವು ಇಂದಿಗೂ ಸಹಿತ ನೋಡಬಹುದು. ಇವರು ಮಲ್ಲಯ್ಯನ 2ನೇ ಪತ್ನಿ ತುರಂಗ ಬಾಲಮ್ಮ ದೇವಿ ಅಂತ. ಅಂದ್ರೆ ಉತ್ಸವ ಮೂರ್ತಿಗಳು ಜಾತ್ರೆ ಟೈಮಿಗೆ ಏನೇ ಕಾರ್ಯಕ್ರಮ ಆದ್ರೆ ಇಲ್ಲಿಂತಾನೆ ಹೋಗೋದು. ನಡಬರ್ಕ್ ಮಲ್ಲಯ್ಯ ಕಡೆ ಗಂಗಿ ಮಾಳಮ್ಮ, ಇಲ್ಲಿ ತುರಂಗ ಬಾಲಮ್ಮ. ಉತ್ಸವ ಮೂರ್ತಿಗಳು ಅಂದ್ರೆ ಜಾತ್ರೆ ಟೈಮ್ ಹೋಗೋದು, ಅದು ಕುದುರಿ ಇದು ಮೂರ್ತಿನೇ ಗಂಗಾ ಸ್ಥಾನಕ್ಕೆ ಹೋಗೋದು. ಅಂದ್ರೆ ಇಲ್ಲಿ ದೇವ್ರಿಗೆ ಮಂಚ ಇದ್ದದಕ್ಕೆ ಊರ್ಗಡೆ ನಮ್ಮ ಹತ್ರ ಯಾರು ಮಂಚ ಬಳಸಲ್ಲ, ಕೊಡೋದಿಲ್ಲ ತಗೋದಿಲ್ರಿ. ಕೋಳಿ ಇಲ್ಲ, ವರ್ಷ ಇಲ್ಲ, ಮಂಚ ಇಲ್ಲ. ಈಗ ನೋಡಿರಲ್ಲ ಸ್ನೇಹಿತರೆ ತುರಂಗ ದೇವಸ್ಥಾನ. ಈ ಒಂದು ತುರಂಗ ದೇವಿಯವರು ಬಂದ್ಬಿಟ್ಟು ಮೈಲಾರ ಲಿಂಗೇಶ್ವರ 2ನೇ ಪತ್ನಿಯವರಾಗಿದ್ದಾರೆ. ಎಷ್ಟು ಸುಂದರವಾಗಿದೆ ನೋಡಬಹುದು. ಈ ಒಂದು ಮೈಲಾರ ಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದ್ರೆ ಇಲ್ಲಿ ಸಹಿತ ದರ್ಶನ ಪಡೆದುಕೊಳ್ಳಿ. ನೆಕ್ಸ್ಟ್ ನಾವೀಗ ಮೈಲಾರ ಲಿಂಗೇಶ್ವರ ಒಂದು ದೇವರ ದರ್ಶನವನ್ನು ಪಡೆಯೋಣ. ಇದು ಬಂದ್ಬಿಟ್ಟು ಮೈಲಾರ ಲಿಂಗೇಶ್ವರನ ಒಂದು ಗರ್ಭಗುಡಿ ಎಂಟ್ರೆನ್ಸ್ ಆಗಿದೆ. ಇಲ್ಲಿರುವ ಮೈಲಾರ ಲಿಂಗೇಶ್ವರನ ವಿಶೇಷತೆ ಏನೆಂದರೆ ಸ್ವಾಮಿಯ ಸನ್ನಿಧಿ ಬಂಡಿಯೊಳಗೆ ಇರುವುದಾಗಿದೆ. ಬಂಡಿಯೊಳಗೆ ಇರುವ ಈ ಪವಿತ್ರ ಸ್ಥಳದಲ್ಲಿ ಮೈಲಾರ ಲಿಂಗೇಶ್ವರನ ದರ್ಶನ ಪಡೆಯಲು ಭಕ್ತರು ಒಳಗೆ ಪ್ರವೇಶಿಸುತ್ತಾರೆ. ಪ್ರಕೃತಿಯ ಬಂಡೆಯ ರಚನೆಯ ನಡುವೆ ಇರುವ ಈ ಗರ್ಭಗುಡಿ ಈ ಕ್ಷೇತ್ರದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಇಲ್ಲಿಗೆ ಬರುವ ಭಕ್ತರು ಭಕ್ತಿಯಿಂದ ಸ್ವಾಮಿಯ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳು ನೆರವೇರಲಿ ಎಂದು ಪ್ರಾರ್ಥಿಸುತ್ತಾರೆ. ಇಲ್ಲಿ ನೋಡಬಹುದು ಎಷ್ಟು ಸುಂದರವಾಗಿದೆ ಅಂತ ನೋಡಿ. ಇದು ಮೈಲಾರ ಲಿಂಗ ಅಂದ್ರೆ ಇದು ಮಣಿಚೂಡ ಪರ್ವತ. ಇದು ಏನಂದ್ರೆ ಈಗ ಮೈಲಾಪುರ ಏನೈತೆ ಅಲ್ರಿ, ಇದು ಮಣಿಚೂಡ ಪರ್ವತ. ಹಿಂದಿನ ಕಾಲದಾಗ ಇದಕ್ಕೂ ಮಣಿಚೂಡ ಪರ್ವತ ಅಂತಿದ್ರು, ಈಗ ಮೈಲಾಪುರ ಅಂತ ಹೆಸರು. ಇದೇನಂದ್ರೆ ಮೈಲಾರ ಲಿಂಗನ ನಾಮಗಳನ್ನ ಒಂದೊಂದು ಕಡೆ ಒಬ್ಬೊಬ್ಬರ ರಾಕ್ಷಸರನ್ನ ಸಂಹಾರ ಮಾಡ್ಕೊಂಡು 77 ಕ್ಷೇತ್ರಗಳ್ರಿ. ಮೈಲಾರ ಲಿಂಗ, ಮಹಾದೇವ, ಮಲ್ಲಿಕಾರ್ಜುನ, ಕಪ್ಪತ್ ಮಲಯ, ಗುಡ್ಡದ ಮಲಯ, ಮನ್ಮೈಲಾರ, ರಾಣಿಬೆನ್ನೂರು ತಾಲೂಕ್ ಮಲಯ, ಹಿಂಗ 77 ಕ್ಷೇತ್ರಗಳ್ರಿ. ಒಂದೊಂದು ಕ್ಷೇತ್ರದಾಗ ಒಬ್ಬೊಬ್ಬರ ರಾಕ್ಷಸರನ್ನ ಸಂಹಾರ ಮಾಡ್ಕೊಂಡು ಇದು ಲಾಸ್ಟ್ ಮಣಿಚೂಡ ಪರ್ವತಕ್ಕೆ ಬಂದು ಇಲ್ಲಿ ಮಲ್ಲ ಮಣಿಕಾಸುರ ರಾಕ್ಷಸರನ್ನ ಸಂಹಾರ ಮಾಡಿ ಕೊನೆಯದಾಗಿ ಐಕ್ಯ ಆದ ಕ್ಷೇತ್ರ ಇದು.
ಈಗ ನೋಡುತ್ತಿರಲ್ಲ ಸ್ನೇಹಿತರೆ, ಅದೇ ನೋಡಿ ಶ್ರೀ ಮೈಲಾರಲಿಂಗೇಶ್ವರ ಒಂದು ಗರ್ಭಗುಡಿ ಅಂತ ಹೇಳಬಹುದು. ಈ ಒಂದು ಬಂಡೆಗಳ ನಡುವೆ ಶ್ರೀ ಮೈಲಾರಲಿಂಗೇಶ್ವರವರು ನೆಲೆಸಿದ್ದಾರೆ. ಎಷ್ಟೊಂದು ಅದ್ಭುತವಾಗಿದೆ ಅಂತ ನೋಡಿರಲ್ಲ. ಶ್ರೀ ಮೈಲಾರಲಿಂಗೇಶ್ವರನ ಬೆಟ್ಟದ ಮೇಲಿನಿಂದ ಕೆಳಗಡೆ ವ್ಯೂ ನೋಡಿ ಹೇಗಿದೆ, ಎಷ್ಟೊಂದು ಸುಂದರವಾಗಿದೆ, ಹಾಗೆ ಹಚ್ಚ ಹಸಿರಾಗಿದೆ. ಬಹಳ ಅಂದ್ರೆ ಬಹಳ ಅದ್ಭುತವಾಗಿದೆ, ನೋಡಬಹುದು. But you think you're doing it wrong. Ooh. High pressure underground. ಇದು ಬಂದ್ಬಿಟ್ಟು ತುಪ್ಪದ ಮಲ್ಲಯ್ಯ ಅಥವಾ ಹದ್ಗಾಲೇಶ್ವರ ಮಲ್ಲಯ್ಯ ದೇವಸ್ಥಾನವಾಗಿದೆ. ಈ ಒಂದು ದೇವಾಲಯದ ವಿಶೇಷತೆ ಏನೆಂದರೆ ಇಲ್ಲಿಗೆ ಬಂದಂತಹ ಭಕ್ತರು ತುಪ್ಪವನ್ನು ಈ ಒಂದು ದೇವರಿಗೆ ಸಮರ್ಪಿಸುತ್ತಾರೆ. ಈ ಒಂದು ಭಕ್ತರು ನೀಡಿದಂತಹ ತುಪ್ಪವನ್ನು ಇಲ್ಲಿನ ಅರ್ಚಕರು ಈ ಒಂದು ದೇವಾಲಯದ ಪಕ್ಕದಲ್ಲಿರುವಂತಹ ಈ ಬಂಡೆಯ ಮೇಲ್ಗಡೆ ಒಂದು ದೀಪವಿರುತ್ತಂತೆ. ಈ ಒಂದು ದೀಪದಲ್ಲಿ ಹೋಗಿ ಇಲ್ಲಿನ ಅರ್ಚಕರು ಇವರು ನೀಡಿದಂತಹ ತುಪ್ಪವನ್ನು ಅಲ್ಲಿ ಹಾಕುತ್ತಾರೆ. ಈ ಒಂದು ದೀಪವನ್ನು ಭಕ್ತರು ಭಕ್ತಿ ಮತ್ತು ನಂಬಿಕೆಯ ಸಂಕೇತವಾಗಿ ಕಾಣುತ್ತಾರೆ. ಹೀಗೆ ಮಾಡುವುದರಿಂದ ಇಲ್ಲಿನ ಭಕ್ತರ ಒಂದು ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬುದು ಇಲ್ಲಿನ ಭಕ್ತರ ಒಂದು ನಂಬಿಕೆಯಾಗಿದೆ. ಇಂತಹ ಒಂದು ವಿಶಿಷ್ಟ ಆಚರಣೆ ಈ ಸ್ಥಳದ ಧಾರ್ಮಿಕ ವಿಶೇಷತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಇಲ್ಲಿ ನೋಡಬಹುದು, ಈ ಒಂದು ದೇವಾಲಯದಲ್ಲಿ ಮಂಕಿಗಳ ಸಹಿತ ನೋಡಬಹುದು. ನೋಡಿ ಇಲ್ಲಿ ಕೋತಿಗಳನ್ನು. ಈ ಒಂದು ಮೈಲಾಪುರದಲ್ಲಿ ಒಂದು ವಿಶೇಷತೆ ಇದೆ. ಏನಂದ್ರೆ ಈ ಒಂದು ಊರಿನಲ್ಲಿ ಕೋಳಿ ಯಾಕೆ ಸಾಕುವುದಿಲ್ಲ ಅಂದ್ರೆ, ಶ್ರೀ ಮೈಲಾರಲಿಂಗೇಶ್ವರರು ನಿದ್ರೆಯಲ್ಲಿದ್ದಾಗ ಅವರಿಗೆ ಈ ಒಂದು ಕೋಳಿಗಳು ಕೂಗುವುದರಿಂದ ಅವರ ಒಂದು ನಿದ್ರೆಗೆ ಭಂಗವಾಗುತ್ತದೆ ಎಂಬ ಕಾರಣದಿಂದ ಈ ಒಂದು ಊರಿನಲ್ಲಿ ಕೋಳಿ ಸಹಿತ ಸಾಕುವುದಿಲ್ಲಂತೆ, ಯಾವುದೋ ಒಂದು ಮನೆಯಲ್ಲಿ ಸಹಿತ. ಈ ಒಂದು ಊರಿನಲ್ಲಿ ಇದರ ಒಂದು ವಿಶೇಷತೆ ಆಗಿದೆ. Do you hear that? My sanity about to break while everyone I know's out. On a trip, on a boat, on a lake. I'm tired of feeling all FOMO, babe. I don't even care if we stay home. Put our to-do list on ice. Crank the AC to 79 and make a little. ಇದು ಗಂಗಿ ಮಾಳಮ್ಮ ದೇವಾಲಯವಾಗಿದೆ. ಇವರು ಮೈಲಾರಲಿಂಗೇಶ್ವರನ ಮೊದಲನೇ ಧರ್ಮಪತ್ನಿ ಎಂದು ಇಲ್ಲಿನ ಭಕ್ತರು ಪೂಜಿಸುವರು. ಸ್ಥಳ ಪುರಾಣಗಳ ಪ್ರಕಾರ ಗಂಗಿ ಮಾಳಮ್ಮ ತನ್ನ ಸಹೋದರರಿಗೆ ಊಟ ತೆಗೆದುಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ಮೈಲಾರಲಿಂಗೇಶ್ವರನು ಗೊರವಯ್ಯನ ವೇಷದಲ್ಲಿ ಅವಳ ಮುಂದೆ ಬಂದನು. ಗಂಗಿ ಮಾಳಮ್ಮನ ಸಹೋದರರು ಈತನನ್ನು ಸಾಮಾನ್ಯ ವ್ಯಕ್ತಿಯೆಂದು ಭಾವಿಸಿ ತನ್ನ ಶಕ್ತಿಯನ್ನು ತೋರಿಸುವಂತೆ ಸವಾಲು ಹಾಕಿದನು. ಆಗ ಮೈಲಾರಲಿಂಗೇಶ್ವರನು ತನ್ನ ದೈವಿಕ ಶಕ್ತಿಯನ್ನು ಪ್ರದರ್ಶಿಸಿದನು ಎಂದು ಇಲ್ಲಿನ ಜನಪದ ನಂಬಿಕೆಯಾಗಿದೆ. ನಂತರ ಗಂಗಿ ಮಾಳಮ್ಮನನ್ನು ಮೈಲಾರಲಿಂಗೇಶ್ವರನಿಗೆ ವಿವಾಹ ಮಾಡಿಕೊಡಲಾಯಿತು ಎಂಬುದು ಇಲ್ಲಿನ ಸ್ಥಳ ಪುರಾಣಗಳ ಕಥೆಯಾಗಿದೆ. ಮೈಲಾರಲಿಂಗೇಶ್ವರನನ್ನು ಶಿವನ ರೂಪವಾಗಿಯೂ ಗಂಗಿ ಮಾಳಮ್ಮನನ್ನು ಪಾರ್ವತಿ ರೂಪವಾಗಿಯೂ ಪರಿಗಣಿಸುವ ಪರಂಪರೆ ಇದೆ. ವಿಜಯನಗರ ಜಿಲ್ಲೆಯ ಅಧಿಕೃತ ದೇವಾಲಯ ಮಾಹಿತಿಯಲ್ಲಿಯೂ ಮೈಲಾರಲಿಂಗೇಶ್ವರ ಮತ್ತು ಗಂಗಿ ಮಾಳಮ್ಮರನ್ನು ಶಿವಪಾರ್ವತಿಯ ಶುಭನಾಮಗಳೆಂದು ವಿವರಿಸಲಾಗಿದೆ. ಇಂದಿಗೂ ಮೈಲಾರಲಿಂಗೇಶ್ವರನ ಜೊತೆಗೆ ಗಂಗಿ ಮಾಳಮ್ಮನಿಗೂ ಭಕ್ತಿಯಿಂದ ಇಲ್ಲಿ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಇದು ಬಂದ್ಬಿಟ್ಟು ಅನ್ನ ಕ್ಷೇತ್ರವಾಗಿದೆ. ಇಲ್ಲಿ ನೋಡಬಹುದು, ಈ ಸ್ಥಳದಲ್ಲಿ ಪ್ರತಿ ರವಿವಾರ ಮತ್ತು ಅಮಾವಾಸ್ಯೆ ದಿನ ಇಲ್ಲಿ ಅನ್ನದಾನವಿರುತ್ತಂತೆ. ಇಲ್ಲಿ ನೋಡಬಹುದು, ಈ ಒಂದು ಸ್ಥಳದಲ್ಲಿ ಏನೋ ಕೆಲಸ ನಡೀತಾ ಇದೆ ಸದ್ಯಕ್ಕ. ಈ ಒಂದು ದೇವಾಲಯದ ಪಕ್ಕದಲ್ಲಿ ಹೊನ್ನಾಕೆರೆ ಇದೆ. ಆ ಒಂದು ಹೊನ್ನಾಕೆರೆ ಹೇಗಿದೆ ಅಂತ ನೋಡೋಣ ಬನ್ನಿ. ಈಗ ಈ ಒಂದು ಮೈಲಾರಲಿಂಗೇಶ್ವರ ದೇವಸ್ಥಾನ ಬಂದ್ಬಿಟ್ಟು ಸುಮಾರು ಶತಮಾನಗಳಷ್ಟು
ಹಳೆಯ ಒಂದು ದೇವಾಲಯವಾಗಿದೆ. ನಿಮಗೂ ಸಹಿತ ಟೈಮ್ ಸಿಕ್ಕರೆ ಈ ಒಂದು ಯಾದಗಿರಿ ಕಡೆ ಬಂದರೆ ಕಂಪಲ್ಸರಿ ಈ ಒಂದು ದೇವಾಲಯಕ್ಕೆ ಬಂದು ದರ್ಶನವನ್ನು ಪಡೆದುಕೊಂಡು ಹೋಗ್ಬೋದು. ಅಷ್ಟೊಂದು ಅದ್ಭುತವಾಗಿರುತ್ತೆ ಈ ಒಂದು ದೇವಾಲಯ ಬಂದ್ಬಿಟ್ಟು. ಹಾಗೆ ಇಲ್ಲಿ ಬಹಳ ಪ್ರಶಾಂತವಾದ ಒಂದು ವಾತಾವರಣ ಸಹಿತ ನಾವು ನೋಡಬಹುದು ಈ ಒಂದು ದೇವಾಲಯದಲ್ಲಿ. ನನಗಂತೂ ಬಹಳ ಖುಷಿ ಆಯ್ತು ಈ ಒಂದು ದೇವಸ್ಥಾನಕ್ಕೆ ಬಂದು, ಅದ್ಭುತವಾಗಿ ದರ್ಶನವಾಯಿತು ವಿಶೇಷವಾಗಿ ಹೇಳ್ಬೇಕಂದ್ರೆ. ಹಾಗೆ ಇಲ್ಲಿನ ಒಂದು ಅರ್ಚಕರು ಸಹಿತ ಈ ಒಂದು ದೇವಾಲಯದ ಸ್ವಲ್ಪ ಮಾಹಿತಿ ಸಹಿತ ನಮಗೆ ನೀಡಿದ್ದಾರೆ, ಯಾವ ರೀತಿ ಅಂತ ಏನಂತ. ಈ ಒಂದು ದೇವಾಲಯ ಬಂದ್ಬಿಟ್ಟು ಆಧ್ಯಾತ್ಮಿಕತೆಗೆ ಮತ್ತು ನೆಮ್ಮದಿಗೆ ಒಂದು ಪ್ರಮುಖವಾದ ಒಂದು ಸ್ಥಳ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟೊಂದು ಪ್ರಶಾಂತವಾಗಿರುವಂತಹ ಒಂದು ವಾತಾವರಣವನ್ನು ಹೊಂದಿರುವಂತಹ ಒಂದು ಅದ್ಭುತವಾದ ಧಾರ್ಮಿಕ ಕ್ಷೇತ್ರವಾಗಿದೆ. ಇದು ಬಂದ್ಬಿಟ್ಟು ಈ ಒಂದು ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ಪಕ್ಕದಲ್ಲಿರುವಂತಹ ಹೊನ್ನಾಕೆರೆಯಾಗಿದೆ. ಇಲ್ಲಿ ನೋಡಬಹುದು ಎಷ್ಟೊಂದು ಅದ್ಭುತವಾಗಿದೆ ಅಂತ, ಬಹಳ ಅಂದ್ರೆ ಬಹಳ ಅದ್ಭುತವಾಗಿದೆ. ಇಲ್ಲಿ ನೋಡಬಹುದು ಈ ಒಂದು ಕೆರೆಗೆ ಸಂಬಂಧಿಸಿದಂತೆ ಕೆಲವೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಇದನ್ನು ಪಾಲಿಸಿ ಎಲ್ರು. ಈ ಒಂದು ಮೈಲಾರಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಹೊನ್ನಾಕೆರೆಯಲ್ಲಿ ಯಾರೇ ಭಕ್ತರು ಬಂದರೂ ಸಹಿತ ಇಲ್ಲಿ ಸಾಬೂನ್ ಬಳಸಬಾರದಂತ. ಯಾಕಂದ್ರೆ ಇಲ್ಲಿ ಮೈಲಾರ ಲಿಂಗೇಶ್ವರ ಒಂದು ಅಭಿಷೇಕ ಸಹಿತ ಈ ಒಂದು ಕೆರೆಯಲ್ಲಿ ಆಗುತ್ತಂತ. ದಯವಿಟ್ಟು ಹಾಗೆ ಈ ಅನವಶ್ಯಕವಾದ ಒಂದು ವಾಟರ್ ಬಾಟಲ್ ಆಗಲಿ, ಪ್ಲಾಸ್ಟಿಕ್, ಯಾವುದೇ ರೀತಿಯ ಒಂದು ಅನವಶ್ಯಕವಾದ ವಸ್ತುಗಳು ಸಹಿತ ಈ ಒಂದು ಕೆರೆಯಲ್ಲಿ ಹಾಕ್ಬೇಡ್ರಿ, ಸ್ವಚ್ಛವಾಗಿ ಇಟ್ಕೋಬೇಕಾಗುತ್ತೆ. ನಾವು ಇಲ್ಲಿ ನೋಡಬಹುದು ಎಷ್ಟು ಸುಂದರವಾಗಿದೆ ಅಂತ ಈ ಒಂದು ಹೊನ್ನಾಕೆರೆ ಬಂದ್ಬಿಟ್ಟು. ಇಲ್ಲಿ ನೋಡಬಹುದು ಹೊನ್ನಾಕೆರೆ ಬಂದ್ಬಿಟ್ಟು ಎಷ್ಟೊಂದು ಅದ್ಭುತವಾಗಿದೆ ನೋಡ್ರಿ. ಇಲ್ಲಿ ಬಹಳ ಅಂದ್ರೆ ಬಹಳ ಸುಂದರವಾಗಿದೆ. ಈ ಒಂದು ಮೈಲಾರಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಅದ್ಭುತವಾದ ಒಂದು ಕೆರೆಯಾಗಿದೆ. ಇಲ್ಲಿ ನೋಡಬಹುದು. ಈ ಒಂದು ದೇವಸ್ಥಾನಕ್ಕೆ ಬಂದ್ರೆ ತಪ್ಪದೆ ಈ ಒಂದು ಕೆರೆ ಸಹಿತ ನೋಡ್ಕೊಂಡು ಹೋಗಿ ಸ್ನೇಹಿತರೆ. ಎಷ್ಟೊಂದು ಪ್ರಶಾಂತವಾದ ಒಂದು ವಾತಾವರಣ ಸಹಿತ ನಾವಿಲ್ಲಿ ನೋಡಬಹುದು ಈ ಒಂದು ಪ್ರದೇಶದಲ್ಲಿ ಬಂದ್ಬಿಟ್ಟು. ಇವತ್ತಿನ ಮೈಲಾಪುರದ ಮೈಲಾರಲಿಂಗೇಶ್ವರ ಒಂದು ದೇವಸ್ಥಾನದ ಒಂದು ಅದ್ಭುತ ಪ್ರವಾಸ ಇಲ್ಲಿಗೆ ಮುಕ್ತಾಯ. ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರಯಾಣ ಅನ್ನೋದು ಬೆಂಬಲ ನಿಮ್ಮದು. ನೆಕ್ಸ್ಟು ಸುಂದರವಾದ ಒಂದು ಸ್ಥಳದೊಂದಿಗೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.